ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಾಸ್ತಿ ಅಂಡ್ ವೆಲ್ಕಮ್ ಟು ದಿ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಹೇಗೆ ನಡೀತಿದೆ ಅಂತ ನನಗೆ ಕಮೆಂಟ್ ಮಾಡಿದ್ರಿ. ನಾನು ಐ ಆಮ್ ಫೈನ್, ವೆಲ್ ಆ್ಯಂಡ್ ಗುಡ್ ಅಷ್ಟೇ. ಸೊ ಇವತ್ತು ಬಂದು ಫ್ರೈಡೇ. ಸೊ ಐ ಥಾಟ್ ಇವತ್ತಿಂದ ಸ್ವಲ್ಪ ವ್ಲಾಗ್ ಮಾಡೋಣ, ಬಿಕಾಸ್ ವ್ಲಾಗ್ ಮಾಡಿಲ್ಲ ಅಂತ ಬೇರೆ. ಸೊ ಐ ಥಾಟ್ ನಾನೇ ಫುಲ್ ಸ್ಟ್ರೆಂತ್ ತೊಗೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ ಇವತ್ತು ನನಗೆ ಬ್ಲಾಗ್ ಮಾಡೋಕ್ಕೆ. ಬಟ್ ಸ್ಟಿಲ್ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ನನಗೋಸ್ಕರ ಇರ್ತಾರೆ, ವೆಯ್ಟ್ ಮಾಡ್ತಿರ್ತಾರೆ ನನ್ನ ಬ್ಲಾಗ್ಸ್ಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಆ ರೀಸನಿಂದ ಇವತ್ತು ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಬಂದು ಆಲ್ಮೋಸ್ಟ್ 9:50 ಆಗಿದೆ ಟೈಮ್. ನಾನು 10ಗೆ ಹೊರಡಬೇಕು. ಸೊ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ, ನಾನು ಮತ್ತು ನನ್ನ ಫ್ರೆಂಡ್. ಸೊ ನನ್ನ ಫ್ರೆಂಡ್ನು ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಫ್ರೆಂಡ್ ಯಾರು ಅಂತ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೇಗ ನಾನು. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ಗೆ ಚಪಾತಿ ಆ್ಯಂಡ್ ಸಾಗು ಇದೆ. ಸೊ ಮಾರ್ನಿಂಗೇ ಮಾಡಿ ಇಟ್ಬಿಟ್ಟಿದ್ವಿ ಎಲ್ಲರಿಗೂ, ಬಾಕ್ಸಿಗೆಲ್ಲ ಬೇಕು ಅಲ್ವಾ, ಅಮ್ಮ ಅಕ್ಕಂಗೆ ಇದ್ದರು ಅಂತ ಸೇರಿ. ಸೊ ನಾನು ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ. ಮತ್ತೆ ಇವಾಗೆಲ್ಲ ರೆಡಿ ಆಗಬೇಕಾದ್ರೆ ಲೇಟ್ ಆಗುತ್ತೆ, ಮತ್ತು ಇವತ್ತು ಶುಕ್ರವಾರ ಬೇರೆ. ಸೊ ಬೇಗ ಕೆಲಸ ಮಾಡಿ ಪೂಜೆ ಮಾಡಬೇಕಿತ್ತು. ಸೊ ಆ ರೀಸನಿಂದ. ಆ್ಯಂಡ್ ಇವತ್ತು ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಕಾಲೇಜ್ ನೋಡೋಕೆ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ. ತುಂಬ ಕಾಲ್ ಮಾಡ್ತಾಯಿದ್ರು ತುಂಬ ದಿನದಿಂದ. ಐ ಥಾಟ್ ಬಟ್ ನೋಡಿದ್ದೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆ ಕಾಲೇಜ್ನ, ಬಟ್ ಯಾವತ್ತೂ ಒಳಗಡೆಯಿಂದ ನೋಡಿರಲಿಲ್ಲ. ಸೊ ಐ ಥಾಟ್ ಒಳಗಡೆ ಹೇಗೆ ಏನು ಟೈಮಿಂಗ್ ಸ್ಟ್ರಕ್ಚರ್, ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ಗೊತ್ತಾಗಿದೆ. ನೋಡಬೇಕು ಇನ್ನೊಂದು ಸ್ವಲ್ಪ ನನಗೆ ಅಡ್ಜಸ್ಟಬಲ್ ಆಗೋ ಥರ ಫೀಸ್ ಸ್ಟ್ರಕ್ಚರ್ ಇತ್ತು ಅನ್ನಿಸ್ತು. ಸೊ ಐ ಥಾಟ್ ಒಂದ್ಸತಿ ಹೋಗಿ ವಿಸಿಟ್ ಮಾಡೋಣ ಆ ಕಾಲೇಜ್ನ ಅಂತ. ಸೊ ಯಾವ ಕಾಲೇಜು ಏನು ಅಂತ ನೀವೆಲ್ಲರೂ ಕ್ಯೂರಿಯಸ್ ಆಗಿರ್ತೀರಾ. ಎಷ್ಟೊಂದು ಜನಕ್ಕೆ ಈಗ MBA ಮಾಡೋರಿಗೆ ಇಟ್ ವಿಲ್ ಬಿ ಸೋ ಹೆಲ್ಪ್ಫುಲ್ ಅಂತಲೇ ಹೇಳ್ತೀನಿ ಈ ವಿಡಿಯೋ. ನಿಜವಾಗ್ಲೂ ಹೆಲ್ಪ್ಫುಲ್. ಆದರೆ ಬ್ಯಾಂಗ್ಳೂರು, ತುಮಕೂರು ಸೈಡ್ ಮತ್ತು ನೆಲಮಂಗಲ ಸೈಡ್, ದಾಬಸ್ಪೇಟೆ ಹತ್ರ ಇರೋರಿಗೆಲ್ಲ ತುಂಬಾ ಹತ್ತಿರ ಆಗುತ್ತೆ ಈ ಕಾಲೇಜ್ ಅಂತ ಹೇಳ್ತೀನಿ. ಸೊ ಬನ್ನಿ ವಿಡಿಯೋ ನಾ ಕಂಟಿನ್ಯೂ ಮಾಡೋಣ. ನಥಿಂಗ್ ಬಟ್ ನಾನೀಗ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಸಿಗ್ತೀನಿ ನಿಮ್ಮೆಲ್ಲರಿಗೂ, ಓಕೆನಾ? ಸೊ ಎಷ್ಟೊಂದು ಜನ ನನಗೆ ಕೇಳಿದ್ರಿ, ಕಾಫಿ ರೊಟೀನ್ ಬಿಟ್ಬಿಟ್ರಾ, ಇವಾಗ ಡೈಲಿ ಬೆಳಿಗ್ಗೆ ಕಾಫಿ ಕುಡಿತಿದ್ರಿ ಅಲ್ವಾ, ಕಾಫಿ ಬಿಟ್ಬಿಟ್ರಾ ಅಂತ ಕೇಳಿದ್ರಿ ಎಷ್ಟೊಂದು ಜನ ಕೂಡ ನನಗೆ DM ಮಾಡಿದ್ರಿ. ಆಮೇಲೆ ಯಾಕೆ ಹಿಂಗೆ ಆಯಿತು ಅಂತ ಎಲ್ಲ ಕೇಳಿದ್ರಿ. ಸೊ ಗೊತ್ತಿಲ್ಲ ಅದು ಯಾಕೆ ಹಂಗೆ ಆಯಿತು, ನನಗೆ ತಲೆ ಸುತ್ತು ಬಂದಿದ್ದು ಅಂತ. ಬಟ್ ಐ ಆಮ್ ಫೈನ್, ವೆಲ್ ಆ್ಯಂಡ್ ಗುಡ್. ಇವಾಗ ಆಲ್ಮೋಸ್ಟ್ 1 ಮಂತ್ ಆಯಿತು ನನಗೆ ಹಂಗಾಗಿ. December 1st ಆಗಿದ್ದು ನನಗೆ. ಬಟ್ ಇನ್ನೂ 1 ಮಂತ್ ಆಗಿಲ್ಲ. ಆಲ್ಮೋಸ್ಟ್ ಇನ್ನು ನಾಳೆ ನಾಡಿದ್ದು 1 ಮಂತ್ ಆಗಿಬಿಡುತ್ತೆ. ನೆಕ್ಸ್ಟ್ ಇಯರ್ ಹೊಸ ವರ್ಷ ಬರುತ್ತೆ, ಹೊಸತನ ಆಗುತ್ತೆ. ಆ್ಯಂಡ್ ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ ಕೂಡ ಇದು ನಂದು. ಸೂಪರ್ ಎಕ್ಸೈಟೆಡ್. ಈ ವ್ಲಾಗ್ನ ಈ ಸಂಡೇನೇ ಹಾಕ್ಬಿಡ್ತೀನಿ. ಹೊಸ ವರ್ಷದ ದಿನ ಹೊಸ ವಿಡಿಯೋ ಶುರು ಮಾಡೋಣ, ಹೊಸ ರೆಸಲ್ಯೂಷನ್ಸ್ನ ತೊಗೊಳ್ಳೋಣ, ಹೊಸ ಕಂಟೆಂಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ. ತುಂಬ ಇಷ್ಟ ಆಗೋ ಥರ ಕಂಟೆಂಟ್ಸ್ನ, ಬಿಕಾಸ್ ಬೋರಿಂಗ್ ಕಂಟೆಂಟ್ಸ್ ಎಲ್ಲ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಅಂತ ಕೂಡ ಗೊತ್ತು ನನಗೆ. ಸೊ ತುಂಬ ನಾನು ಒಬ್ಬಳೇ ವಿಡಿಯೋದಲ್ಲಿ ಮಾತಾಡ್ತಿದ್ರೆ ನಿಮ್ಮೆಲ್ಲರಿಗೂ ಬೋರ್ ಆಗುತ್ತೆ. ಸೊ ಬನ್ನಿ ಈಗ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ. ಎಸ್, ನಾನು ಕಾಫಿ ಬಿಟ್ಟಿಲ್ಲ ಗೈಸ್, ಮತ್ತೆ ಹೇಳ್ತಾ ಇದ್ದೀನಿ. ಕಾಫಿ ಕುಡಿತೀನಿ, ಮಾರ್ನಿಂಗೇ ಕುಡಿದಿರ್ತೀನಿ ನಾನು. 8 o'clock 8:30 ಇಲ್ಲ ಕಾಫಿನ. ಇನ್ನು ಮತ್ತೆ ಸಂಜೆನ ನಾನು ಕುಡಿಯೋದು 4:30 5 o'clock ಆ ಟೈಮ್ ಒಳಗಡೆ ಕುಡಿದ್ಬಿಡ್ತೀನಿ. ಮಿಸ್ ಮಾಡಲ್ಲ, ಅದೊಂದು ನನ್ನ ರೊಟೀನ್. ಸೊ ಈಗ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಸಿಗ್ತೀನಿ, ಓಕೆ? ಹಾಯ್. ಸೊ ನನ್ನ ಹೇರ್ಸ್ ಅಂತೂ ಗೈಸ್ ಚಿಂದಿ ಚಿತ್ರಾನ್ನ ಆಗೋಗಿದೆ. ಯಾಕೆ ಹಿಂಗಾಗಿದೆ ಅಂತ ಗೊತ್ತಿಲ್ಲ ನನಗೆ. ನೋಡಿ ಅದು ಯಾಕೋ ಕಾಣ್ತೈತೆ ನನ್ನ ಹೇರ್ ಸ್ಟೈಲ್. ನನ್ನ ಹೇರ್ಸೇ ಸರಿಯಾಗಿ ಕೂರ್ತಿಲ್ಲ. ಏನು ಪೋನಿ ಹಾಕೋಕೆ ಹೋದೆ, ಹೈ ಪೋನಿ, ಅದಕ್ಕೂ ಕೂರಲಿಲ್ಲ. ಕ್ಲಿಪ್ ಹಾಕಿದ್ದೀನಿ ಗತಿಗೆ ಸದ್ಯಕ್ಕೆ. ಸೊ ಇವಾಗ ಗ್ರೀಷ್ಮ ಮನೆ ಹತ್ರ ಹೋಗ್ತಾಯಿದ್ದೀವಿ. ಏನಕ್ಕೆ ನಾನು ಕೀ ಕೊಡಬೇಕಿತ್ತು ಅವ್ರ ಮನೆಗೆ. ಸೊ ಅಮ್ಮ ಫಸ್ಟ್ ಬರ್ಬೋದು, ಇಲ್ಲ ನಾನಾದರೂ ಫಸ್ಟ್ ಬರ್ಬೋದು. ಸೊ ಗೊತ್ತಿರೋ ಕಾರಣದಿಂದ, ಬಿಕಾಸ್ ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ಗೈಸ್. ನೋಡಿ 10 ಗಂಟೆಗೆ ಬರ್ತೀನಿ ಅಂದು 10:22 ಆದರೂ ನನ್ನ ಫ್ರೆಂಡ್ ಬಂದಿಲ್ಲ. ಭಯ್ಯನ ಬನ್ನಿ, ನನ್ನ ಫ್ರೆಂಡ್ ನಮ್ಮ ಗ್ರೀಷ್ಮ ಮನೆಗೆ ಯಾರಾದರೂ ಇದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಗ್ರೀಷ್ಮನೂ ಇಲ್ಲ ಗೈಸ್ ಇವಾಗ. ನನಗೆ ಫುಲ್ಲು ಬೇಜಾರು. ನೋಡೋಣ ಬನ್ನಿ. ಅಂಕಲ್ ಇದ್ದಾರೆ. ಅಂಕಲ್ ಇಲ್ಲ ಅಂದರೆ ಅವ್ರ ಅಜ್ಜಿ ಇರುತ್ತೆ. ನೋಡಿ ಗೈಸ್, ನನ್ನ ಫ್ರೆಂಡು ಅಂದ್ಕೊಳ್ಬೇಕು 10 ಗಂಟೆಗೆ ಬರ್ತೀನಿ ಅನ್ನೋ ಫ್ರೆಂಡ್ ಎಷ್ಟೊತ್ತಿಗೆ ಬಂದಿದ್ದು? 10:30 minutes ಲೇಟ್. ಸೊ ಇವಾಗ ಇಬ್ಬರು ಕಾಲೇಜ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ನಾವು ಸಿಟಿ ಬಸ್ಸಲ್ಲಿ ಹೋಗ್ತಿದ್ದೀವಿ ನೆಲಮಂಗ್ಲಾಗೆ. ವಾಯ್ಸ್ ಕೇಳಿಸ್ತಿದ್ಯಾ? ಕೇಳಿಸುತ್ತಲ್ಲ? ಇಲ್ಲ ಕೇಳಿಸಿದೆ, ಜೋರಾಗಿ ಮಾತಾಡೋಣ. ಓಕೆ, ನಾವು ಕಾಲೇಜ್ ಹತ್ರ ಹೋದ್ಮೇಲೆ ಸಿಗ್ತೀವಿ. ಕಾಲೇಜು ಮತ್ತು
ಗೈಸ್ ಇವಾಗ ಕಾಲೇಜಿಗೆ ಬಂದ್ವಿ, ನಾನು ಮತ್ತು ನೇಹಾ ಇಬ್ಬರೂ ನೋಡೋಣ ಅಂತ. ಮೈ ಗಾಡ್ ಎಷ್ಟು ದೂರ ಇದೆ ಅನಿಸ್ತು ಕಾಲೇಜ್ ನನಗೆ. ಸಿಕ್ಕಾಪಟ್ಟೆ ದೂರ ಇದೆ, ಬಟ್ ನೋಡೋಣ. ಲೆಟ್ಸ್ ಸಿ. ಸಿಕ್ಕಾಪಟ್ಟೆ ದೂರ ಇದೆ, ಲೈಕ್ ಟಿ ಬೇಗೂರಿಂದ ಇದು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಇದೆ ಗೈಸ್. ಕಾಲೇಜ್ ಇದು 26 ಎಕರ್ಸಲ್ಲಿ ಇದೆಯಂತೆ. ಎಷ್ಟು ಎಕರ್ಸಾರು ಇರಲಿ, ಬಟ್ ತುಂಬ ದೂರ ಅನಿಸ್ತು ನನಗೆ. ಯಾಕೋ ಅನಿಸ್ತು ಚೆನ್ನಾಗಿದೆ ಅನಿಸ್ತು. ಹಾಂ, ಕಾಲೇಜ್, ಹಾಂ, ಕ್ಯಾಂಪಸ್. ಓಕೆ, ಬಟ್ ತುಂಬ ದೂರ ಅನಿಸ್ತು ತಾನೆ. ಫುಲ್ ದೂರ. ಸಿಕ್ಕಾಪಟ್ಟೆ ದೂರ ಅನಿಸ್ತು. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಅಂತ. ಆ್ಯಂಡ್ ಇದು ಎಂಟ್ರೆನ್ಸ್ ಆಫ್ ಕಾಲೇಜ್ ತುಂಬಾ ಚೆನ್ನಾಗಿತ್ತು. ಕ್ಯಾಂಪಸ್ ಕೂಡ. ಆ್ಯಂಡ್ ಇಲ್ಲಿ ರೈಟ್ ಸೈಡಲ್ಲಿ ಅಲ್ಲಿ ಓಪನ್ ಆಡಿಟೋರಿಯಮ್ ಇತ್ತು. ಸೊ ಅದನ್ನು ನಾನು ಅಷ್ಟು ಕವರ್ ಮಾಡಲಿಲ್ಲ, ಮರೆತು ಹೋಗ್ಬಿಟ್ಟೆ. ಇದು ಬಿಲ್ಡಿಂಗ್ ಎಂಟ್ರೆನ್ಸ್ ಹರ್ಷ ಇನ್ಸ್ಟಿಟ್ಯೂಷನ್ಸ್ ಅಂತ. ಹಿಂಗಿದೆ ಕಾಲೇಜ್. ಚೆನ್ನಾಗಿತ್ತು, ನೀಟಾಗಿ ವೆಲ್ ಮೇಂಟೈನ್. ಹಾರಿಕಾ ಗಾಟ್ ಸಮಥಿಂಗ್ ಆ್ಯಂಡ್ ವಿ ಬೋತ್ ಗಾಟ್ ಸಮ್ ವಿತ್ ವೆಲ್ಕಮ್ ಡ್ರಿಂಕ್. ಕಾಲೇಜ್ ನೋಡೋಣ ಹೆಂಗಿದೆ. ಹೋಪ್ ಫಾರ್ ದ ಬೆಸ್ಟ್. ಸೊ ಇಲ್ಲಿ ಬಂದು ಅಲ್ಲಿನ ಸ್ಟಾಫ್ ಮಾರ್ಕೆಟಿಂಗ್ ಟೀಮ್ ಅವರು ಬಂದು ಕಾಲೇಜ್ನ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ಇದು ಕಂಪ್ಯೂಟರ್ ಲ್ಯಾಬ್ಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಮಾತ್ರ ನಂಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಹಾಗೆ ಇದು ಬಂದು ಲೈಬ್ರರಿ. ಸೊ ಆ್ಯಸ್ ಯೂಶ್ವಲ್ ಬುಕ್ಸ್ ಎಲ್ಲ ಹೇಗಿರುತ್ತೋ ಹಾಗಿತ್ತು, ಕ್ಯಾಶುವಲ್ ಲೈಬ್ರರಿ. ಇದು ಬಂದು ಡಿಜಿಟಲ್ ಲೈಬ್ರರಿ, ನೆಕ್ಸ್ಟ್ ಫ್ಲೋರಲ್ಲಿತ್ತು. ಇಷ್ಟ ಆಯಿತು, ಚೆನ್ನಾಗಿತ್ತು ಅನಿಸ್ತು. ಇಲ್ಲಿ ಪ್ರಿನ್ಸಿಪಲ್ ರೂಮ್ ಅಂತೆ, ಸೊ ಅದನ್ನು ಕೂಡ ಹೇಳ್ತಾಯಿದ್ರು. ನಾನು ಹೇಳಿದೆ ಕ್ಲಾಸ್ ರೂಮ್ಸ್ನ ನೋಡಬೇಕು ನಾನು ಕೂಡ ಅದನ್ನು ಅಂತ ಕೂಡ. ಸೊ ಕ್ಲಾಸ್ ರೂಮ್ಸಿಗೆ ಕರ್ಕೊಂಡೋಗಿದ್ರು. ಇದು ಎಲ್ಲನೂ ಡಿಜಿಟಲ್ ಕ್ಲಾಸ್ ರೂಮ್ಸ್ ವಿತ್ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತೆ CC ಕ್ಯಾಮ್ರಾದಲ್ಲಿ. ಓಕೆ, ಫೈನ್ ಅನಿಸ್ತು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಲಾಸ್ ರೂಮ್ಸ್ನ ಕೂಡ ಅಂತ. ಆ್ಯಂಡ್ ಹೊರಗಡೆ ಬಂದ್ವಿ. ಅದಾದ ತಕ್ಷಣವೇ ಇಲ್ಲಿ ನೆಕ್ಸ್ಟ್ ಕ್ಯಾಂಟೀನ್ ಸರ್ವಿಸಸ್ನ ನೋಡೋಕ್ಕೆ ಹೋದ್ವಿ. ಸೊ ನಾನು ಹೋಗಿದ್ದ ದಿನ ಕ್ಯಾಂಟೀನ್ ಕ್ಲೋಸ್ ಆಗಿದೆ, ಬಿಕಾಸ್ ಕಾಲೇಜ್ ರಜಾ ಇತ್ತು ಅವತ್ತು, ಸ್ಯಾಟರ್ಡೇ ಅಂತ, ಫ್ರೈಡೇ ಅಂತ ಏನಕ್ಕೋ ಸಮ್ ಹಾಲಿಡೇಸ್ ಇತ್ತು. ಸೊ ಅದಾದಮೇಲೆ ಕಾಲೇಜ್ ನೋಡಿಕೊಂಡು ಎಲ್ಲ ಮಾತಾಡಿಕೊಂಡು ಹೊರಟ್ವಿ. ಸೊ ಪಿಕಪ್ ಆ್ಯಂಡ್ ಡ್ರಾಪ್ ನೆಲಮಂಗಲದಿಂದ ಅವರೇ ಮಾಡಿದರು. ಸೊ ಇದ್ರ ರಿವ್ಯೂನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತಾ ಇದ್ದೀನಿ. ಕಾಲೇಜ್ ರಿವ್ಯೂ ಹೇಗಿತ್ತು ಏನು ಅಂತೆಲ್ಲ ಕೂಡ ನಿಮಗೆ. ಸೊ ಇದು ಜಸ್ಟ್ ಗ್ಲಿಮ್ಸ್ ತೋರಿಸಿದ್ದೀನಿ ಹೇಗೆ ಏನು ಅಂತ. ಸೊ ಅದಾದಮೇಲೆ ಇನ್ ದ ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಟು ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ನಮ್ಮ ಪಾರ್ಕಲ್ಲಿ ಏನಿತ್ತು ಅಂದರೆ ಮಕ್ಕಳ ಸಂತೆ ಇತ್ತು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ಕೇಳಿ, ಮಕ್ಕಳ ಸಂತೆ ಇತ್ತು ಅಂತ. ಯಾರು ಬೇಕಾದರೂ ಕೂಡ ಸ್ಟಾಲ್ಸ್ ಇರ್ಬೋದಿತ್ತಂತೆ, ಅದು ಗೊತ್ತಿರಲಿಲ್ಲ ಆ ವಿಷಯ. ಬಟ್ ನನ್ನ ಮಕ್ಕಳು ಮಾತ್ರ ಅಂದ್ಕೊಂಡಿದ್ದೆ. ಸೊ ಇಲ್ಲಿ ಕಿಡ್ಸ್ ಸ್ಕೂಲ್ ಇತ್ತು ನಮ್ಮ ಮನೆ ಪಕ್ಕದ ರೋಡಲ್ಲಿ. ಆ ಮಕ್ಕಳೆಲ್ಲ ತುಂಬ ಚೆನ್ನಾಗಿಟ್ಟಿದ್ರು. ಲೈಕ್ ಸ್ಟೇಷನರೀಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಈ ಥರ ಹೆಣ್ಮಕ್ಳಿಗೆ ಅಟ್ರ್ಯಾಕ್ಟ್ ಆಗೋ ಥಿಂಗ್ಸ್ ಇತ್ತಿತ್ತು. ಚುರುಮುರಿ ಇತ್ತು, ಸ್ಯಾಂಡ್ವಿಚ್ ಇತ್ತು, ಎಲ್ಲ ಥರನೂ ಮಾಡ್ತಿದ್ರು. ಕೆಲವು ಮಕ್ಕಳಂತೂ ತುಂಬ ಚೆನ್ನಾಗಿ ಸಿಕ್ಕಾಪಟ್ಟೆ ಆ್ಯಕ್ಟಿವಾಗಿ ಇನ್ವಾಲ್ವ್ ಆಗಿದ್ದರು. ಆ್ಯಂಡ್ ನಮ್ಮ ಪಾರ್ಕಲ್ಲಿ ಹಿಂಗೆಲ್ಲ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಪಾಪ ಇವ್ರು ತೊಗೊಳ್ಳಿ ಮನ್ಸಿದೆ, ಡೈರಿ ಮಿಲ್ಕ್ ಇದೆ, ಸ್ನ್ಯಾಕ್ಸ್ ಇದೆ, ಲೇಸ್ ಇದೆ ಅಂತಿದ್ರು. ಬಟ್ ನಾನು ಆಗಿನೂ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಸೊ ಅದನ್ನ ತೊಗೊಳ್ಳಿಲ್ಲ. ಬಟ್ ಆಮೇಲೆ ಹೋಗಿ 1 hour ಬಿಟ್ಟು ತೊಗೊಂಡ್ವಿ. ಅವಾಗ ಆ್ಯಸ್ ಯೂಶ್ವಲ್ 10 ರೂಪೀಸ್ 5 ರೂಪೀಸ್ ಎಷ್ಟಿತ್ತು ಅಷ್ಟೇ ಇತ್ತು. ಇವ್ರೇನು ಕೂಡ ಪ್ರಾಫಿಟ್ ಏನೂ ಇಟ್ಕೊಂಡಿರಲಿಲ್ಲ, ಎಲ್ಲರೂ ತೊಗೊತಾ ಇದ್ರು. ನಿಜವಾಗ್ಲೂ ಎಲ್ಲರೂ ವ್ಯಾಪಾರ ಮಾಡ್ತಿದ್ರು, ಬಿಕಾಸ್ ಯಾಕೆ ಅಂದರೆ ಮಕ್ಕಳು ಮಾಡ್ತಿದ್ರು ಅಂತ. ಸೊ ಖುಷಿ ಆಯಿತು, ನಮ್ಮ ಏರಿಯಾದಲ್ಲೂ ಮಾಡ್ತಿದ್ರು ಅಂತ. ಇಲ್ಲಿ ನೋಡಿ ಮಗು ಟೀ ಕಾಫಿ ಮಾಡ್ತಿತ್ತು. ಇಟ್ ವಾಸ್ ಸೋ ಹ್ಯಾಪಿ ಅನಿಸ್ತು ನನಗೆ ಅದನ್ನೆಲ್ಲ ನೋಡಿ. ಆ್ಯಂಡ್ ಬಫ್, ಕ್ಲಿಪ್, ನೈಲ್ ಪಾಲಿಶ್ ಎಲ್ಲ 10 ರೂಪೀಸ್ 15 ರೂಪೀಸ್ಗೆ ಸಿಗ್ತಿತ್ತು. ಇನ್ನು ತುಂಬ ಜನ ಈ ಥರ ಸ್ಟಾಲ್ಸ್ ಇಟ್ಟಿದ್ರು. ಮೆಹಂದಿ ಇತ್ತು ನೋಡಿ, ಹೆಣ್ಮಕ್ಳಿಗೆ ಏನೇನು ಥರ ಅಟ್ರಾಕ್ಟ್ ಆಗಬೇಕು ಅದೆಲ್ಲ ಇತ್ತು. ಆಮೇಲೆ ದ್ರಾಕ್ಷಿ, ಗೋಡಂಬಿ ಮತ್ತು ಕೆಲವುದು ಏನೇನು ಐಟಮ್ಸ್ ಎಲ್ಲ ಬೇಕಿರುತ್ತಲ್ಲ ಈ ಪಲಾವ್ಗೆ, ಆ ಥರದ್ದು ಕೂಡ ಇಟ್ಟಿದ್ರು. ಅದು ಎಲ್ಲ 5 ರೂಪೀಸ್. ನೋಡಿ ಈ ಹುಡುಗ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ. ಎಷ್ಟು ನಿಮ್ಮ ತರಕಾರಿ ಎಲ್ಲ ಇದೆಲ್ಲ 10 ರೂಪಾಯಿ. ತೂಕ ಹಾಕಿ ಕೊಡಲ್ಲ ನಾನು ನಂಗೆ. ಎಷ್ಟು ಟೊಮೆಟೊ? ಫಿಕ್ಸ್ಡ್ ರೇಟಾ? ನನಗೆ 5 ರೂಪೀಸ್ಗೆ ಕೊಡಿ. ಇರ್ಲಿ ಕೊಡಿ, ಬರುತ್ತೆ. ಕೊಡ್ತಾ ಇದ್ದಾರೆ. ಸೋ ಕ್ಯೂಟ್. ವಾವ್, ಫಿಕ್ಸ್ಡ್ ರೇಟ್ ತರಕಾರಿ ಅಂಗಡಿ ಎಲ್ಲ 10 ರೂಪೀಸ್ ತರಕಾರಿ. ನೈಸ್. हाँ 1 apple 20 rupees.
ಚಿಕ್ಕ ಮಕ್ಕಳು ಕ್ಯೂಟ್. ಸೊ ಕ್ಯೂಟ್. ಹೂವು ಎಲ್ಲ ಇಟ್ಟಿದ್ದಾರೆ, ತರಕಾರಿ ಎಲ್ಲಾನು ಇಟ್ಟಿದ್ದಾರೆ. ನೈಸ್. ಎಷ್ಟು? ಎಷ್ಟದು? ಅವಾಗ ಕೊತ್ತಂಬರಿ ಬೇಕಾ? ಸೊ ಗೈಸ್, ಪಾಪ 20 ರೂಪಾಯಿ. ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ ಪೇ ಇಲ್ವಂತೆ ಅವ್ರ ಹತ್ರ, ಹುಡುಗರ ಹತ್ರ. ಇಲ್ಲಿ ಬೋಟಿ, ಚಕ್ಲಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ಕಡಲೆಕಾಯಿ ಹಾಕೋಲ್ವಾ? ಎಷ್ಟು ಕಡಲೆಕಾಯಿ? 20 rupees, 30 rupees. 10 ರೂಪಾಯಿ ಕೊಡಲ್ವಾ? ಇಲ್ಲ ಕೊಡ್ತೀರಾ? ಕೊಡಿ ಕೊಡಿ. ಸುಮ್ಮನೆ ಹಿಡಿದು ಕೊಡ್ತೀರಾ? ಬಾರ್ಗೇನ್ ಎಲ್ಲ ಮಾಡಲ್ವಂಗಿಲ್ವಾ? ಇಲ್ವಾ? ಮತ್ತೆ ಮಾಡಿಸ್ತಿದ್ದೀರಾ 10 ರೂಪಾಯಿಗೂ ಕೊಡ್ತೀವಿ ಅಂತ? 100 ಗ್ರಾಮ್ ಕೊಡ್ತೀವಿ. ಇರ್ಲಿ, ನೀವು ಚೆನ್ನಾಗಿ ಮಾತಾಡ್ತೀರಾ, ಅದೇ ಕಡಲೆಕಾಯಿ ತಿಂದಂಗಾಯ್ತು. ಸೂಪರ್. ಎಲ್ಲಿ ಕೂಗು ಕಡಲೆಕಾಯಿ ಅಂತ? ಎಷ್ಟು ಕಡಲೆಕಾಯಿ? ಯಾವ ಸ್ಟ್ಯಾಂಡರ್ಡ್ ನೀನು? ಯಾವ ಸ್ಟ್ಯಾಂಡರ್ಡ್? ನರ್ಸರಿ, LKG. ಯಾವ ಸ್ಕೂಲು? ಕಿಡ್ಸ್ ಯೂನಿವರ್ಸ್. ಸೂಪರ್. ಸ್ಯಾಂಡ್ವಿಚ್ ಫ್ರೆಶ್ ಸ್ಯಾಂಡ್ವಿಚ್. ನೋಡಿ ಹೆಂಗ್ ಮಾಡೋದು ಸ್ಯಾಂಡ್ವಿಚ್, ಯಾರಿಗಾರು ಗೊತ್ತಿಲ್ಲ ಅಂದ್ರೆ ಹಿಂಗೆ ಗ್ರೀನ್ ಚಟ್ನಿ, ಕೆಚಪ್ ಅದ್ರ ಮೇಲೆ ಸ್ಮೈಲಿ ಬರೆದ್ಬಿಡೋದು ಈಗ. ಓ, ಸ್ಯಾಂಡ್ವಿಚ್ ರೆಡಿ. ಎಷ್ಟು ಸ್ಯಾಂಡ್ವಿಚ್ ತಿನ್ನಕ್ ಬಂದಿದ್ದಾರೆ. ಇದೆ ಹೆಸರು ಡಿಂಪಲ್ ಇಷ್ಟ ಅಲ್ಲ, ಕ್ಯೂರ್ ಇದೆ ನೋಡು. 1 plate 20 ರೂಪಾಯಿ. ಡಿಂಪಲ್ ಯಾರು? ಡಿಂಪಲ್ ತಿಂತಿದೆ ಕುತ್ಕೊಂಡು. ಫೋನ್ ಪೇನೇ ಇಲ್ಲ ಇರುತ್ತೆಲ್ಲ, ತಗೊಳ್ಳೋಣ ಅಂದ್ರೆ. ಯಾರು ಡಿಂಪಲ್? ಡಿಂಪಲ್ ಯಾರು? ಅಮ್ಮನ ಡಿಂಪಲ್? ಡಿಂಪಲ್ ಅವರಾ? ಡಿಂಪಲ್ ನೀವಾ? ತುಂಬಾ ಖುಷಿ ಆಯಿತು. ನಮ್ಮ ಮನೆ ಹತ್ರ ಇಟ್ಟಿರೋಂತಹ ಸಂತೆ ಮಾಡಿದ್ದು ಸಿಕ್ಕಾಪಟ್ಟೆ. ನಾವು ಕೂಡ ತುಂಬ ವ್ಯಾಪಾರ ಮಾಡಿದ್ವಿ. ಅದಾದಮೇಲೆ ಅದೇ ದಿನನೇ 31st ನೈಟ್ ಹೋಗಿದ್ವಿ ಊಟಕ್ಕೆ. ಎಲ್ಲರೂ ಊಟಕ್ಕೆ ಹೋಗಿ ಆರಾಮಾಗಿ ಒಂದು ಡಿನ್ನರ್ ಮಾಡ್ಕೊಂಡ್ಬಂದ್ವಿ. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಅಪ್ಪ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನೈಸ್. ಆಮೇಲೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಗೆಲ್ಲರಿಗೂ ವಿಶ್ ಮಾಡಿಸ್ತೀನಿ ಗೈಸ್. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.